ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, ಈ ತರಗತಿಯಲ್ಲಿ ದಿನಾಂಕ 22/9/21 ಈ ದಿನಾಂಕದಂದು ಜರುಗಿದ FSO ಫೈರ್ ಸ್ಟೇಷನ್ ಆಫೀಸರ್ GK2 ನಲ್ಲಿ ಬಂದಿರುವ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ FSO GK2 ಪರೀಕ್ಷೆಯಲ್ಲಿ 4G ಸೈನ್ಸಿಂದ PSI ಮತ್ತು PC-ಗಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, PSI ಮತ್ತು PC-ಗಾಗಿ 4G ಸೈನ್ಸ್ ಟೆಕ್ನಾಲಜಿ 3ನೇ ಮುದ್ರಣ, ಈ ಒಂದು ಪುಸ್ತಕದಿಂದ ಒಟ್ಟು 38 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಟ್ಟಿದೆ. ನೀವೇ ನೋಡ್ತಾ ಹೋಗ್ಬೋದು. ಕಳೆದ ಕ್ಲಾಸಲ್ಲಿ FSO GK1 ಪೇಪರಲ್ಲಿ ಈ ಒಂದು ಪುಸ್ತಕದಿಂದ ಒಟ್ಟು 26 ಪ್ರಶ್ನೆಗಳು ಬಂದಿದ್ದು, ಅದನ್ನು ಡಿಸ್ಕಸ್ ಮಾಡಿದ್ದೆ. ಈ ತರಗತಿಯಲ್ಲಿ FSO GK2ನಲ್ಲಿ PSI ಮತ್ತು PC-ಗಾಗಿ 4G ಸೈನ್ಸ್ ಟೆಕ್ನಾಲಜಿ ಈ ಒಂದು ಪುಸ್ತಕದಿಂದ ಒಟ್ಟು 38 ಪ್ರಶ್ನೆಗಳು ಬಂದಿದ್ದಾವೆ. 38 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಟ್ಟಿದೆ ಈ ಪುಸ್ತಕ. ನೀವೇ ನೋಡ್ತಾ ಹೋಗ್ಬೋದು. ಮೊದಲ ಪ್ರಶ್ನೆ, ಮಣ್ಣಿನ ಆಮ್ಲೀಯತೆಯನ್ನು ಯಾವ ಅಂಶದ ಸಾಂದ್ರತೆಯಿಂದ ಅಳೆಯಲಾಗುತ್ತದೆ? ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಜಲಜನಕ, ಆಪ್ಷನ್ ಸಿ ಮೆಗ್ನೀಷಿಯಂ, ಆಪ್ಷನ್ ಡಿ ಸೋಡಿಯಂ. ಸರಿಯಾದ ಉತ್ತರ ಜಲಜನಕ, ಹೈಡ್ರೋಜನ್. PSI ಮತ್ತು PC-ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 290. ನಾನು ಹೇಳ್ತಾ ಇರ್ತಕ್ಕಂತಹ ಪೇಜ್ ನಂಬರು 3ನೇ ಮುದ್ರಣಕ್ಕೆ PSI ಮತ್ತು PC-ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 3ನೇ ಮುದ್ರಣ ಈ ಪುಸ್ತಕಕ್ಕೆ ಮ್ಯಾಚ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಗ್ಗೆ ಇಲ್ಲಿ ನೋಡಿ, ಪೇಜ್ ನಂಬರ್ 290 ಅಂತಂದೆ. ನೀವೇ ನೋಡ್ಬೋದು. ನೋಡಿ, ಇಲ್ಲಿ ಕಾಣ್ತಾ ಇದೆ, ಮಣ್ಣಿನ ಆಮ್ಲತೆಯನ್ನು ಯಾವುದರ ಸಾಂದ್ರತೆಯ ಆಧಾರದ ಮೇಲೆ ಅಳೆಯಲಾಗುತ್ತದೆ? ಆನ್ಸರ್ ಜಲಜನಕ. ನೋಡಿ, ನೇರವಾಗಿದೆ, ಆಸ್ ಇಟ್ ಈಸ್ ಇದೆ. ನೆಕ್ಸ್ಟ್ ಪ್ರಶ್ನೆ, ಮಾನವ ದೇಹದ ಯಾವ ಅಂಗದಲ್ಲಿ ಲಿಂಫೋಸೈಟ್ಸ್ ಕೋಶಗಳು ರೂಪುಗೊಳ್ಳುತ್ತವೆ? ಆಪ್ಷನ್ ಎ ಯಕೃತ್, ಲಿವರ್, ಆಪ್ಷನ್ ಬಿ ಮೂಳೆಯ ಮಜ್ಜೆಯ ಮೀನ್ಸ್ ಬೋನ್ ಮ್ಯಾರೋ, ಆಪ್ಷನ್ ಸಿ ಮೇದೋಜಿರ ಗ್ರಂಥಿ, ಆಪ್ಷನ್ ಡಿ ಗುಲ್ಮಾ ಸ್ಪ್ಲೀನ್. ಸರಿಯಾದ ಉತ್ತರ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಲ್ಮಾ, ಬಟ್ ಬೋನ್ ಮ್ಯಾರೋನು ಆಗುತ್ತೆ, ಬಟ್ ಸರಿಯಾದ ಉತ್ತರ ಗುಲ್ಮಾ ಆಗುತ್ತೆ. ಲಿಂಫೋಸೈಟ್ ಕೋಶಗಳು ಅಂದಾಗ ಸರಿಯಾದ ಉತ್ತರ ಗುಲ್ಮಾ. PSI ಮತ್ತು PC-ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 290. ನೋಡಿ, ನೀವೇ ನೋಡ್ಬೋದು. ಲಿಂಫೋಸೈಟ್ಸ್ ಕಣಗಳು ಉಂಟಾಗುವ ಮಾನವ ದೇಹದ ಅಂಗ ಯಾವುದು? ಅಸ್ಥಿ ಮಜ್ಜೆ ಅಥವಾ ಗುಲ್ಮಾ. ಓಕೆ, ಸರಿಯಾದ ಉತ್ತರ ಗುಲ್ಮಾ. ಹಾಗೆ ಅಸ್ಥಿ ಮಜ್ಜೆನೂ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಕಬ್ಬಿಣದ ಪೆಟ್ಟಿಗೆ ಮೀನ್ಸ್ ಐರನ್ ಬಾಕ್ಸ್, ಇಸ್ತ್ರಿ ಪೆಟ್ಟಿಗೆ ಎಲ್ಲಿ ತಾಪಮಾನದ ಉದ್ದೇಶಕ್ಕಾಗಿ ಬಳಸುವ ಮೂಲ ವಸ್ತುವನ್ನು ಯಾವ ಲೋಹದಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ಕ್ರೋಮಿಯಂ, ಆಪ್ಷನ್ ಬಿ ನೈಕ್ರೋಮ್, ಆಪ್ಷನ್ ಸಿ ಟಂಗ್ಸ್ಟನ್, ಆಪ್ಷನ್ ಡಿ ನಿಕ್ಕಲ್. ಸರಿಯಾದ ಉತ್ತರ ನೈಕ್ರೋಮ್. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅಂತ ಕೊಟ್ಟರು ನೈಕ್ರೋಮ್ ಆಪ್ಷನ್ಗೆ ಹೋಗಬೇಕು. ವಿದ್ಯುತ್ ಹೀಟರ್ ಅಂತ ಕೊಟ್ಟರು ವಿದ್ಯುತ್ ಹೀಟರ್, ಎಲೆಕ್ಟ್ರಿಕ್ ಹೀಟರ್ ಯಾವ ಆಪ್ಷನ್ಗೆ ಹೋಗಬೇಕು? ನೈಕ್ರೋಮ್. ವಿದ್ಯುತ್ ಸ್ಟವ್ ಅಂತ ಕೊಟ್ಟರು ನೈಕ್ರೋಮ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಒಟ್ಟಾರೆ ಉಷ್ಣೋತ್ಪನ್ನ ಕಾಯಿಲ್ಗಳು ಉದಾಹರಣೆ ಇಸ್ತ್ರಿ ಪೆಟ್ಟಿಗೆ, ಹೀಟರು, ಸ್ಟವ್ ವಿತ್ ಎಲೆಕ್ಟ್ರಿಕ್ ಸ್ಟವ್ ಅಂದಾಗ ಯಾವ ಮಿಶ್ರಲೋಹ? ನೈಕ್ರೋಮ್. PSI ಮತ್ತು PC-ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಪೇಜ್ ನಂಬರ್ 289. ನೀವೇ ನೋಡ್ಬೋದು. ಇಲ್ಲಿ ನೋಡಿ, ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಳಸುವ ಲೋಹ ಯಾವುದು? ನೈಕ್ರೋಮ್. ನೆಕ್ಸ್ಟ್ ಪ್ರಶ್ನೆ, ಸಕ್ಕರೆಯನ್ನು ಮದ್ಯಸಾರ ಮೀನ್ಸ್ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಹುದುಗುವಿಕೆ, ಫರ್ಮೆಂಟೇಷನ್, ಆಪ್ಷನ್ ಬಿ ಸಾರ್ವಜನಿಕ ಸ್ಥಿರೀಕರಣ,
ಆಪ್ಷನ್ ಸಿ ಸೋಂಕು, ಆಪ್ಷನ್ ಡಿ ಮೋಲ್ಡಿಂಗ್. ಸರಿಯಾದ ಉತ್ತರ ಈಥೈಲ್ ಆಲ್ಕೋಹಾಲ್ ತಯಾರಿಕೆ. ಸರಿಯಾದ ಉತ್ತರ ಫರ್ಮೆಂಟೇಷನ್, ಉದುಗುವಿಕೆ. PSI ಮತ್ತು PCಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 216. ನೀವೇ ನೋಡೋಕೆ ನೀವೇ ನೋಡಿ. ಈಥೈಲ್ ಆಲ್ಕೋಹಾಲ್ ತಯಾರಿಕೆ ಯಾವ ಆಪ್ಷನ್ ಮಿಸ್? ಆನ್ಸರ್ ಏನೋ ಫರ್ಮೆಂಟೇಷನ್. ನೆಕ್ಸ್ಟ್ ಪ್ರಶ್ನೆ, ಹಿಟ್ಟಿನ ರೊಟ್ಟಿ ಮೀನ್ಸ್ ಬ್ರೆಡ್ ತಯಾರಿಸಲು ಬಳಸುವ ಬುರುಗು ಅಂದ್ರೇನೋ? ಈಸ್ಟ್ ಒಂದು ಡ್ಯಾಶ್. ಈಸ್ಟ್ ಒಂದೇನೋ? ಆಪ್ಷನ್ ಎ ಶಿಲೀಂಧ್ರ, ಆಪ್ಷನ್ ಬಿ ರೋಗಾಣು ಮೀನ್ಸ್ ವೈರಸ್, ಆಪ್ಷನ್ ಸಿ ಅಣುಜೀವಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಡಿ ಬೀಜ. ಈಸ್ಟ್ ಒಂದೇನೋ? ಶಿಲೀಂಧ್ರ, ಫಂಗೈ. ಓಕೆ. PSI ಮತ್ತು PCಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 145. ನೋಡಿ, ಶಿಲೀಂಧ್ರಗಳು ಉದಾಹರಣೆ ಯಾವುದು? ಅಣಬೆ, ಬೂಸ್ಟು ಮತ್ತು ಈಸ್ಟ್ಗಳು. ಈಸ್ಟ್ ಒಂದೇನೋ? ಈಸ್ಟ್ ಒಂದು ಶಿಲೀಂಧ್ರ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಬಲ್ಬ್, ಎಲೆಕ್ಟ್ರಿಕ್ ಬಲ್ಬ್, ವಿದ್ಯುತ್ ಬಲ್ಬ್ ಬುರುಡೆ ಒಳಗೆ ಸಾಮಾನ್ಯವಾಗಿ ಡ್ಯಾಶ್ ಅನಿಲವನ್ನು ತುಂಬಲಾಗುತ್ತದೆ. ವಿದ್ಯುತ್ ಬಲ್ಬ್ಗಳ ಆಯಸ್ ಜಾಸ್ತಿ ಮಾಡೋಕ್ಕೆ ಯಾವ ಗ್ಯಾಸ್ ತುಂಬ್ತಾರೆ? ನೈಟ್ರೋಜನ್. ಆಪ್ಷನ್ ಎ ಸಾರಜನಕ ನೈಟ್ರೋಜನ್, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಸರಿಯಾದ ಉತ್ತರ ಸಾರಜನಕ. PSI ಮತ್ತು PCಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 39. ನೀವೇ ನೋಡ್ಬೋದು. ಇಲ್ಲಿ ನೋಡಿ, ವಿದ್ಯುತ್ ಬಲ್ಬ್ನ ಆಯಸ್ಸನ್ನು ಹೆಚ್ಚಿಸಲು ತುಂಬುವ ಅನಿಲಗಳು ಆರ್ಗಾನ್ ಅಥವಾ ನೈಟ್ರೋಜನ್. ನೈಟ್ರೋಜನ್ ಅಂದ್ರೇನೋ? ಸಾರಜನಕ ಅಂತೇಳಿ. ಸಾರಜನಕ ಅಂದ್ರೂ ಒಂದೇನೆ, ನೈಟ್ರೋಜನ್ ಅಂದ್ರೂ ಒಂದೇನೆ. ಸಾರಜನಕ ಅಂದ್ರೂ ಒಂದೇನೆ, ನೈಟ್ರೋಜನ್ ಅಂದ್ರೂ ಒಂದೇನೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ B1 ಕೊರತೆ. ವಿಟಮಿನ್ B1 ಕೊರತೆ ಡ್ಯಾಶ್ ಅನ್ನು ಉಂಟು ಮಾಡುತ್ತದೆ. ಆಪ್ಷನ್ ಎ ಬೆರಿ, ಆಪ್ಷನ್ ಸಿ ಗಾಯ್ಟರ್, ಆಪ್ಷನ್ ಸಿ ರಿಕೆಟ್ಸ್, ಆಪ್ಷನ್ ಡಿ ಸ್ಕರ್ವಿ. ವಿಟಮಿನ್ B1 ಕೊರತೆ ಯಾವ ರೋಗ? ಬೆರಿ. PSI ಮತ್ತು PCಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 118. ನೋಡಿ, ನೀವೇ ನೋಡ್ಬೋದು. ವಿಟಮಿನ್ B1 ಕೊರತೆ, ಜೀವಸತ್ವ B1 ಕೊರತೆ ಯಾವ ರೋಗ? ಬೆರಿ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಸಾರ್ವತ್ರಿಕ ದಾನಿ ರಕ್ತ ಗುಂಪು. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ AB, ಆಪ್ಷನ್ ಡಿ ಓ. ಸರಿಯಾದ ಉತ್ತರ ಓ. PSI ಮತ್ತು PCಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 137. ನೋಡಿ, ನೀವೇ ನೇರವಾಗಿದೆ. ಸಾರ್ವತ್ರಿಕ ದಾನಿ ಎಂದು ಕರೆಯುವ ರಕ್ತದ ಗುಂಪು. ಆನ್ಸರ್ ಏನು? ಓ. ನೆಕ್ಸ್ಟ್ ಪ್ರಶ್ನೆ, ಸಮುದ್ರದ ನೀರಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಉಪ್ಪು ಯಾವುದು? ಆಪ್ಷನ್ ಎ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಬಿ ಪೊಟ್ಯಾಷಿಯಂ ಆಕ್ಸೈಡ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಮೆಗ್ನೀಷಿಯಂ ಸಲ್ಫೇಟ್. ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್. ಸಮುದ್ರ ನೀರು ಉಪ್ಪು. ಯಾವ ಉಪ್ಪು? ಸೋಡಿಯಂ ಕ್ಲೋರೈಡ್. PSI ಮತ್ತು PCಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 284. ನೀವೇ ನೋಡ್ಬೋದು. ನೋಡಿ, ಕಾಣ್ತಾ ಇದೆ ಇಲ್ಲಿ. ಸಮುದ್ರದ ನೀರಿನಲ್ಲಿರುವ ಉಪ್ಪು ಯಾವುದು? ಸೋಡಿಯಂ ಕ್ಲೋರೈಡ್. ಓಕೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳನ್ನು ಗಮನಿಸಿ. ಒಂದನೇದು ಕಾರ್ಬನ್ ಮಾನಾಕ್ಸೈಡು, ಎರಡನೇದು ಮೀಥೇನು, ಮೂರನೇದು ಓಝೋನು, ನಾಲ್ಕನೇದು ಸಲ್ಫರ್ ಡೈಆಕ್ಸೈಡ್. ಇಲ್ಲಿ ನೋಡಿ, ಬೆಳೆ ಅಥವಾ ಜೀವರಾಶಿ ಸುಡುವಿಕೆಯಿಂದ ಮೇಲಿನ ಯಾವುದನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾಗುತ್ತದೆ? ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 1 ಮತ್ತು 4 ಮಾತ್ರ, ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ. ಓಕೆ. ಆಪ್ಷನ್ ಡಿ 1, 2, 3 ಮತ್ತು 4. 1, 2 ಮತ್ತು 3, 4. ಸರಿಯಾದ ಉತ್ತರ 1, 2, 3 ಮತ್ತು 4. PSI ಮತ್ತು PCಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 257. ಓಕೆ. ನೀವೇ ನೋಡಬಹುದು. ಇಲ್ಲಿ ನೋಡಿ,
ಯಾವ ಗ್ಯಾಸ್ಗಳು? ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಅಲ್ಪ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ನಾಗರಸೆ ಇಂಡಿ ಮೀನ್ಸ್ ಲಿನ್ಸಿಡ್ ಕೇಕ್ ಅನ್ನು ಡ್ಯಾಶ್ ಗಾಗಿ ಬಳಸಲಾಗುತ್ತದೆ. ಆಪ್ಷನ್ ಎ ತೊಳೆಯುವ ಉದ್ದೇಶ, ಆಪ್ಷನ್ ಬಿ ಪಟಾಕಿಗಳನ್ನು ಭರ್ತಿ ಮಾಡಲು, ಆಪ್ಷನ್ ಸಿ ಜಾನುವಾರುಗಳಿಗೆ ಆಹಾರ, ಆಪ್ಷನ್ ಡಿ ರಬ್ಬರ್ ತಯಾರಿಕೆ. ಸರಿಯಾದ ಉತ್ತರ ಜಾನುವಾರುಗಳಿಗೆ ಆಹಾರ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 280. ನೀವೇ ನೋಡ್ಬೋದು. ಇಲ್ಲಿ ನೋಡಿ, ಲಿನ್ಸಿಡ್ ಕೇಕನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ನೆಕ್ಸ್ಟ್ ಪೇಜಲ್ಲಿ ಇದೆ ನೋಡಿ, ದನಗಳಿಗೆ ತಿನ್ನಿಸುವುದಕ್ಕಾಗಿ. ಓಕೆನಾ? ಜಾನುವಾರು ಅಂದ್ರೂ ಒಂದೇನೆ, ದನ ಕರು ಅಂದ್ರೂ ಒಂದೇನೆ. ಜಾನುವಾರು ಅಂದ್ರೂ ಒಂದೇನೆ, ದನ ಕರು ಅಂದ್ರೂ ಒಂದೇನೆ. ನೆಕ್ಸ್ಟ್ ಪ್ರಶ್ನೆ. ದ್ಯುತಿ ತಂತು ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಆಪ್ಷನ್ ಎ ಒಟ್ಟು ಆಂತರಿಕ ಪ್ರತಿಫಲನ, ಆಪ್ಷನ್ ಬಿ ಇಂಟರ್ಫರೆನ್ಸ್, ಆಪ್ಷನ್ ಸಿ ಮೀನ್ಸ್ ಮರೆಕೊಡುವಿಕೆ, ಆಪ್ಷನ್ ಡಿ ವರ್ಧನೆ ಮ್ಯಾಗ್ನಿಫಿಕೇಶನ್. ಸರಿಯಾದ ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಇದು GK 1 ಬಂದಿತ್ತು, GK 2 ಬಂದಿದೆ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 11. ನೋಡಿ, ನೀವು ನೋಡ್ಬೋದು, ಬೆಳಕಿನ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಈ ತತ್ವದ ಮೇಲೆ ಆಪ್ಟಿಕಲ್ ಫೈಬರ್ಗಳು ಕೆಲಸ ಮಾಡ್ತವೆ. ಆಪ್ಟಿಕಲ್ ಫೈಬರ್ ಈ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಯಾವ ತತ್ವ? ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಬೆಳಕಿನ ಆಂತರಿಕ ಪ್ರತಿಫಲನ. ನೆಕ್ಸ್ಟ್ ಪ್ರಶ್ನೆ. ಫಾರ್ಮಲಿನ್ ಯಾವುದರ ಜಲೀಯ ದ್ರಾವಣವಾಗಿದೆ? ಆಪ್ಷನ್ ಎ ಫ್ಲೋರೋಸೈನ್, ಆಪ್ಷನ್ ಬಿ ಫಾರ್ಮಾಲ್ಡಿಹೈಡ್, ಆಪ್ಷನ್ ಸಿ ಫಾರ್ಮಿಕ್ ಆಮ್ಲ, ಆಪ್ಷನ್ ಡಿ ಫರ್ಫ್ಯೂರಲ್. ಸರಿಯಾದ ಉತ್ತರ ಫಾರ್ಮಾಲ್ಡಿಹೈಡ್. ಎಲ್ಲಿ ಯೂಸ್ ಮಾಡ್ತೀವಿ? ಶವಗಳನ್ನು ಕೊಳೆಯದ ಹಾಗೆ ರಕ್ಷಿಸಲು ಈ ಕೆಮಿಕಲ್ ಯೂಸ್ ಮಾಡ್ತಾರೆ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 280. ನೀವೇ ನೋಡ್ಬಿಡಿ. ಓಕೆ, ನೀವು ನೋಡ್ಬೋದು. ಫಾರ್ಮಲಿನ್ ಯಾವುದರ ಒಂದು ಜಲಮಯ ದ್ರಾವಕ ಎಕ್ವೆಸ್ ಪರಿಹಾರ? ಆನ್ಸರ್ ಏನು? ಫಾರ್ಮಾಲ್ಡಿಹೈಡ್. ನೆಕ್ಸ್ಟ್ ಪ್ರಶ್ನೆ. ಕಬ್ಬಿಣದ ಶುದ್ಧ ರೂಪ. ಆಪ್ಷನ್ ಎ ಮೆದು ಕಬ್ಬಿಣ, ರಾಟ್ ಐರನ್, ಆಪ್ಷನ್ ಬಿ ಉಕ್ಕು. ಮೆದು ಕಬ್ಬಿಣಕ್ಕೆ ಇಂಗ್ಲಿಷಲ್ಲಿ ರಾಟ್ ಐರನ್, ಆಪ್ಷನ್ ಬಿ ಉಕ್ಕು, ಆಪ್ಷನ್ ಸಿ ಪಿಗ್ ಐರನ್, ಆಪ್ಷನ್ ಡಿ ನಿಕ್ಕಲ್ ಉಕ್ಕು. ಸರಿಯಾದ ಉತ್ತರ ಕಬ್ಬಿಣದ ಅತ್ಯಂತ ಶುದ್ಧ ರೂಪ ಯಾವುದು? ರಾಟ್ ಐರನ್ ಅಥವಾ ಮೆದು ಕಬ್ಬಿಣ. ಪೇಜ್ ನಂಬರ್ 298. ಓಕೆ, 4G ಸೈನ್ಸ್ ಅಂಡ್ PC ಮತ್ತು PSI ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ನೀವೇ ನೋಡ್ಬೋದು, ಕಬ್ಬಿಣದ ಶುದ್ಧ ರೂಪವು ಏನಾನ್ಸರು? ರಾಟ್ ಐರನ್ ಅಂದ್ರೂ ಒಂದೇನೆ, ಮೆದು ಕಬ್ಬಿಣ ಅಂದ್ರೂ ಒಂದೇನೆ. ನೆಕ್ಸ್ಟ್ ಪ್ರಶ್ನೆ. ಕೆಂಪು ಲಿಟ್ಮಸ್ ಕಾಗದವನ್ನು ಡ್ಯಾಶ್ ದ್ರಾವಣವು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಆಪ್ಷನ್ ಎ ಆಮ್ಲ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಕ್ಷಾರ ಮೀನ್ಸ್ ಪ್ರತ್ಯಾಮ್ಲ ಬೇಸ್. ಕ್ಷಾರ ಅಂತೀವಿ, ಪ್ರತ್ಯಾಮ್ಲ ಅಂತೀವಿ, ಇಂಗ್ಲೀಷಲ್ಲಿ ಬೇಸ್ ಅಂತ ಹೇಳ್ತಾರೆ, ಎಲ್ಲ ಒಂದೇ ಮೀನಿಂಗ್. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 188. ಇಲ್ಲಿ ನೋಡಕ್ಕೆ ಪ್ರತ್ಯಾಮ್ಲಗಳ ಗುಣಗಳು. ಪ್ರತ್ಯಾಮ್ಲ ಅಂದ್ರೂ ಒಂದೇನೆ, ಕ್ಷಾರ ಅಂದ್ರೂ ಒಂದೇನೆ. ಏನು ಮಾಡ್ತವೆ? ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ. ನೆಕ್ಸ್ಟ್ ಪ್ರಶ್ನೆ. ಇನ್ ವಿಚ್ ಆಫ್ ದ ಪ್ರೋಸೆಸ್ ಡಸ್ ದ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್? ಅಡಿಯಾಬ್ಯಾಟಿಕ್, ಐಸೋಕೋರಿಕ್, ಐಸೋಬಾರಿಕ್, ಐಸೋಥರ್ಮಲ್. ಸರಿಯಾದ ಉತ್ತರ ಐಸೋಥರ್ಮಲ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSI ಮತ್ತು PC ಗಾಗಿ ಪೇಜ್ ನಂಬರ್ 96. ನೀವೇ ನೋಡ್ಬೋದು. ನೋಡಿ, ಐಸೋಥರ್ಮ್ಸ್
ಸಮಾನ ಪ್ರಮಾಣ ಉಷ್ಣತೆ ಪಡೆಯುವ ಸ್ಥಳಗಳನ್ನು ಸೇರಿಸುವ ರೇಖೆ ಐಸೋಥರ್ಮ್ಸ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳು ಯಾವುದು ಗ್ರೀನ್ ಹೌಸ್ ಹಾಗೆ ಗ್ಯಾಸ್ ಹಸಿರುಮನೆ ಅನಿಲ ಅಲ್ಲ? ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಅಮೋನಿಯಾ, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. ಸರಿಯಾದ ಉತ್ತರ ಅಮೋನಿಯಾ. ಇಂಗಾಲದ ಡೈಆಕ್ಸೈಡು, ಮೀಥೇನು, ನೈಟ್ರಸ್ ಆಕ್ಸೈಡ್ ಇವೆಲ್ಲ ನೀವು ಹಸಿರುಮನೆ ಅನಿಲಗಳು. ಅಮೋನಿಯಾ ಹಸಿರುಮನೆ ಅನಿಲ ಅಲ್ಲ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 123 ನೋಡಿ. ಹಸಿರುಮನೆ ಅನಿಲಗಳು ಯಾವ್ಯಾವುದು? ಹೈಯೆಸ್ಟ್ ಯಾವುದು? ನೀರಾವಿ, ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಓಝೋನು ಮತ್ತು ಇತರ ಅನಿಲಗಳು. ಇಲ್ಲಿ ಅಮೋನಿಯಾ ಇಲ್ಲ. ಆದ್ರಿಂದ ಅಮೋನಿಯಾ ಹಸಿರುಮನೆ ಅನಿಲ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಸ್ನೆಲ್ ನಿಯಮ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಘರ್ಷಣೆ ಫ್ರಿಕ್ಷನ್, ಆಪ್ಷನ್ ಬಿ ವಕ್ರೀಭವನ ರಿಫ್ರಾಕ್ಷನ್, ಆಪ್ಷನ್ ಸಿ ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್, ಆಪ್ಷನ್ ಡಿ ಶಬ್ದದ ವೇಗ. ಸರಿಯಾದ ಉತ್ತರ ಸ್ನೆಲ್ ನಿಯಮ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ? ವಕ್ರೀಭವನ, ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 9 ನೀವೇ ನೋಡ್ಬೋದು ನೋಡಿ. ಸ್ನೆಲ್ಸ್ನ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ವಕ್ರೀಭವನ ರಿಫ್ರಾಕ್ಷನ್. ನೆಕ್ಸ್ಟ್, ಅಮೋನಿಯಾ ತಯಾರಿಸುವ ಪ್ರಕ್ರಿಯೆ ಡ್ಯಾಶ್. ಆಪ್ಷನ್ ಎ ಸಂಪರ್ಕ ಪ್ರಕ್ರಿಯೆ, ಆಪ್ಷನ್ ಬಿ ಓಸಾಲ್ಟ್ ಪ್ರಕ್ರಿಯೆ, ಆಪ್ಷನ್ ಸಿ ಲಿಂಡೆಯ ಪ್ರಕ್ರಿಯೆ, ಆಪ್ಷನ್ ಡಿ ಏಬರ್ ಪ್ರೊಸೆಸ್. ಸರಿಯಾದ ಉತ್ತರ ಅಮೋನಿಯಾ ತಯಾರಿಕೆ. ಸರಿಯಾದ ಉತ್ತರ ಏಬರ್ ಪ್ರಕ್ರಿಯೆ. ಇದು PC ಮತ್ತು PSI ಬುಕ್ಕಲ್ಲಿಲ್ಲ, ಬಟ್ 4G ಸೈನ್ಸ್ ಟೆಕ್ನಾಲಜಿ IAS KS 4ನೇ ಮುದ್ರಣ ಆ ಬುಕ್ಕಲ್ಲಿದೆ. ಜಸ್ಟ್ ಸುಮ್ಮನೆ ಹಾಕಿದ್ದೀನಿ. ಕೇವಲ ಒಂದೇ ಒಂದು ಪ್ರಶ್ನೆ, ಇದೊಂದು ಪ್ರಶ್ನೆ ಮಾತ್ರ ಮಿಸ್ ಆಗಿದೆ. ಅಂದರೆ ಸ್ಮಾಲ್ ಬುಕ್ಕಲ್ಲಿಲ್ಲ, PSI ಮತ್ತು PC ಗಾಗಿ ಆ ಬುಕ್ಕಲ್ಲಿಲ್ಲ, ಬಟ್ IAS KS 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IAS KS FD SDA 4ನೇ ಪರಿಷತ್ ಮುದ್ರಣ ಆ ಪುಸ್ತಕದಲ್ಲಿದೆ, ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್, ಲುಟಿನೈಸಿಂಗ್ ಹಾರ್ಮೋನ್ ಇದನ್ನು ಡ್ಯಾಶ್ ಸ್ರವಿಸುತ್ತದೆ? ಆನ್ಸರ್ ಆಪ್ಷನ್ ಎ ಹೈಪೋಥ್ಯಾಲಮಸ್, ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿಗಳು, ಆಪ್ಷನ್ ಸಿ ಅಡ್ರಿನಲ್ ಗ್ರಂಥಿಗಳು, ಆಪ್ಷನ್ ಡಿ ಪ್ಯೂಟರಿ ಗ್ರಂಥಿ. ಸರಿಯಾದ ಉತ್ತರ ಪ್ಯೂಟರಿ ಗ್ರಂಥಿ ಮುಂಭಾಗ, ಪ್ಯೂಟರಿ ಗ್ರಂಥಿಯ ಮುಂಭಾಗ, ಆಂಟೀರಿಯರ್. ಓಕೆ, ಎಸ್. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 163 ನೀವು ನೋಡ್ಬೋದು. ಲುಟಿನೈಸಿಂಗ್ ಹಾರ್ಮೋನ್ ಯಾವ ಗ್ರಂಥಿ? ಪಿಟ್ಯುಟರಿ ಗ್ರಂಥಿ LH. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳು ಯಾವುದು ಡೆಂಗ್ಯೂ ರೋಗದ ವಾಹಕ? ಆಪ್ಷನ್ ಎ ಹೆಣ್ಣು ಅನಾಬಿಲಿಸ್ ಸೊಳ್ಳೆ, ಆಪ್ಷನ್ ಬಿ ಈಡಿಸ್ ಸೊಳ್ಳೆ, ಆಪ್ಷನ್ ಸಿ ಕ್ವಿಲೆಕ್ಸ್ ಸೊಳ್ಳೆ, ಆಪ್ಷನ್ ಡಿ ನೊಣ. ಸರಿಯಾದ ಉತ್ತರ ಈಡಿಸ್ ಈಜಿಪ್ಟಿ. ಚಿಕನ್ ಗುನ್ಯಾ ರೋಗ ಅಂದ್ರೂ ಅದೇ ಆಪ್ಷನ್ಗೆ ಹೋಗ್ಬೇಕು, ಡೆಂಗ್ಯೂ ರೋಗ ಅಂದ್ರೂ ಅದೇ ಆಪ್ಷನ್ಗೆ ಹೋಗ್ಬೇಕು, ಜೀಕಾ ಅಂದ್ರೂ ಯಾವ ಸೊಳ್ಳೆ? ಈಡಿಸ್ ಈಜಿಪ್ಟಿ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 146 ನೀವೇ ನೋಡ್ಬೋದು ನೋಡಿ. ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಯಾವ ಸೊಳ್ಳೆ, ಯಾವ ಕೀಟ? ಈಡಿಸ್ ಈಜಿಪ್ಟಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರತಿಸ್ಫಟಿಕ ದ್ರಾವಣದ ಪ್ರತಿಸ್ಫಟಿಕ ಮೀನ್ಸ್ ವಾಟ್? ಕೊಲಾಯ್ಡಲ್ ಸೊಲ್ಯೂಷನ್ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಮಂಜು, ಆಪ್ಷನ್ ಸಿ ಹೊಗೆ, ಆಪ್ಷನ್ ಡಿ ಇವುಗಳು ಎಲ್ಲವೂ. ಆನ್ಸರ್ ಇವುಗಳಲ್ಲಿ ಎಲ್ಲವೂ. ಹೊಗೆ, ಮಂಜು, ಹಾಲು ಈ ಮೂರೇನಿವು ಕೊಲಾಯ್ಡ್ಗೆ ಉದಾಹರಣೆಗಳಾಗ್ತವೆ. ಆದ್ದರಿಂದ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 231 ನೀವೇ ನೋಡ್ಬೋದು. ಇಲ್ಲಿ ನೋಡಿ, ಕಲೀಲ ಮೀನ್ಸ್ ವಾಟ್? ಕೊಲಾಯ್ಡ್ ಅಂತ ಸಾಮಾನ್ಯ ಉದಾಹರಣೆಗಳು ನೋಡಿ. ಮಂಜುನೂ ಇದೆ, ಹೊಗೆನೂ ಇದೆ,
ಹಾಲು ಇದೆ, ಆದ್ದರಿಂದ ಸರಿಯಾದ ಉತ್ತರ ಈ ಎಲ್ಲವೂ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳು ಯಾವುದು ಎಮಲ್ಷನ್ನ ಉದಾಹರಣೆ? ಎಮಲ್ಷನ್ ಮೀನ್ಸ್ ದ್ರವ ದ್ರವ ಅಂತ. ಆಪ್ಷನ್ ಎ ಸಾಬೂನು ದ್ರಾವಣ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ರಕ್ತ, ಆಪ್ಷನ್ ಡಿ ವಾಯು. ಸರಿಯಾದ ಉತ್ತರ ಹಾಲು. ಹಾಲು ಒಂದೇನೋ ಎಮಲ್ಷನ್. ಹಾಲು ಒಂದು ಎಮಲ್ಷನ್. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 231. ನೀವೇ ನೋಡ್ಬೋದು ನೋಡಿ, ಎಮಲ್ಷನ್ ಉದಾಹರಣೆ ಯಾವುದು? ಹಾಲು. ಹಾಲು ಒಂದೇನೋ ಎಮಲ್ಷನ್. ಪ್ರಸರಣ ಹಂತನು ದ್ರವನೇ, ಪ್ರಸರಣ ಮಾಧ್ಯಮನು ದ್ರವನೇ. ದ್ರವ ದ್ರವ ಏನು ಹೇಳ್ತೀವಿ? ದ್ರವ ದ್ರವಕ್ಕೆ ಎಮಲ್ಷನ್ ಅಂತೀವಿ, ಎಮಲ್ಷನ್. ಉದಾಹರಣೆ ಯಾವುದು? ಹಾಲು. ನೆಕ್ಸ್ಟ್ ಪ್ರಶ್ನೆ, ಸಮಸ್ಥಾನಿ ಐಸೋಟೋಪಕ್ಕೆ ಐಸೋಟೋಪಲ್ಲಿ ಮೂಲ ಕಣಗಳ ಮೀನ್ಸ್ ನ್ಯೂಟ್ರಾನ್ಗಳ ಸಂಖ್ಯೆ ಡ್ಯಾಶ್. ಆಪ್ಷನ್ ಎ ಭಿನ್ನವಾಗಿಲ್ಲ, ಆಪ್ಷನ್ ಬಿ 2, ಆಪ್ಷನ್ ಸಿ ವಿಭಿನ್ನ, ಆಪ್ಷನ್ ಡಿ ಒಂದು ಇಲ್ಲ. ಸರಿಯಾದ ಉತ್ತರ ವಿಭಿನ್ನ. ಸಮಸ್ಥಾನಿ ಅಂದಾಗ ಪರಮಾಣು ಸಂಖ್ಯೆ ಒಂದೇ ಥರ ಇರ್ತದೆ, ಪರಮಾಣು ಸಂಖ್ಯೆ ಅಟಾಮಿಕ್ ಮಾಸ್ ನಂಬರ್ ಅಥವಾ ನ್ಯೂಟ್ರಾನ್ ಸಂಖ್ಯೆ ಬೇರೆ ಬೇರೆಯಾಗಿರುತ್ತೆ. ಪರಮಾಣು ಸಂಖ್ಯೆ ಅಂದ್ರೆ ಒಂದೇನೆ, ಅಟಾಮಿಕ್ ಮಾಸ್ ನಂಬರ್ ಅಂದ್ರೆ ಒಂದೇನೆ, ನ್ಯೂಟ್ರಾನ್ ಸಂಖ್ಯೆ ಅಂದ್ರೆ ಒಂದೇನೆ. ನ್ಯೂಟ್ರಾನ್ ಸಂಖ್ಯೆ ಏನಾಗಿರ್ತವೆ? ಬೇರೆ ಬೇರೆ ಆಗಿರ್ತವೆ. ಬೇರೆ ಬೇರೆ ಅಂದ್ರೆ ಒಂದೇನೆ, ವಿಭಿನ್ನ ಅಂದ್ರೂ ಒಂದೇನೆ. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 228. ನೀವೇ ನೋಡ್ಬೋದು ನೋಡಿ, ಸಮಸ್ಥಾನಿಗಳು ಐಸೋಟೋಪ್ಸ್ ಪರಮಾಣು ಸಂಖ್ಯೆ ಒಂದೇ ರೀತಿಯಾಗಿದ್ದು ಪರಮಾಣು ಸಂಖ್ಯೆ ಮೀನ್ಸ್ ನ್ಯೂಟ್ರಾನ್ ಸಂಖ್ಯೆ ಬೇರೆ ಬೇರೆಯಾಗಿರುವುದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದು ಸ್ಫಟಿಕೀಯವಲ್ಲದು? ಅಮಾರ್ಪಕ. ವಲ್ಲದು ಮೀನ್ಸ್ ಅಮಾರ್ಪಸ್ ಅಂತ ಅಥವಾ ಅಸ್ಫಟಿಕ. ಆಪ್ಷನ್ ಎ ವಜ್ರ, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ಗಾಜು, ಆಪ್ಷನ್ ಡಿ ಸಾಮಾನ್ಯ ಉಪ್ಪು. ಸರಿಯಾದ ಉತ್ತರ ಗಾಜು. ಗಾಜು ಒಂದು ಸ್ಫಟಿಕ ಅಲ್ಲ, ಅಸ್ಫಟಿಕ, ಅಮಾರ್ಫಸ್. PSI ಮತ್ತು PC 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 208. ನೋಡಿ, ಸ್ಫಟಿಕ ರೂಪಗಳು ವಜ್ರ, ಗ್ರಾಫೈಟ್. ವಜ್ರನು ಸ್ಫಟಿಕನೇ, ಗ್ರಾಫೈಟ್ ಸ್ಫಟಿಕನೇ. ಹಾಗೆ ಉಪ್ಪು ಸಹ ಸಾಮಾನ್ಯ ಉಪ್ಪು, ಇದು ಸ್ಫಟಿಕನೇ. ಬಟ್ ಗಾಜು ಸ್ಫಟಿಕ ಅಲ್ಲ, ಅಸ್ಫಟಿಕ, ಅಮಾರ್ಫಸ್. ನೆಕ್ಸ್ಟ್ ಪ್ರಶ್ನೆ, ಮಳೆಯ ಹನಿಗಳು ಗೋಳಾಕಾರದ ಆಕಾರವನ್ನು ಪಡೆದುಕೊಳ್ಳಲು ಕಾರಣ? ಆಪ್ಷನ್ ಎ ಸ್ನಿಗ್ಧತೆ, ಆಪ್ಷನ್ ಬಿ ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್, ಆಪ್ಷನ್ ಸಿ ಘರ್ಷಣೆ ಫ್ರಿಕ್ಷನ್, ಆಪ್ಷನ್ ಸಿ ಸ್ಥಿತಿಸ್ಥಾಪಕತ್ವ ಎಲಾಸ್ಟಿಸಿಟಿ. ಸರಿಯಾದ ಉತ್ತರ ಮೇಲ್ಮೈ ಸೆಳೆತ. ಮಳೆಯ ಹನಿಗಳು ಗೋಳಾಕಾರದ ಆಕಾರವನ್ನು ಪಡೆಯಲು ಕಾರಣ ಮೇಲ್ಮೈ ಸೆಳೆತ ಅಥವಾ ಗುಂಡಾಗಿಲು. ಮಳೆಯ ಹನಿಗಳು ಗುಂಡಾಗಿಲು ಕಾರಣ ಯಾವ ಆಪ್ಷನ್ ಹೋಗಬೇಕು? ಮೇಲ್ಮೈ ಸೆಳೆತ. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 220. ನೋಡಿ, ಮಳೆಯ ಹನಿಗಳು ಗೋಳಾಕಾರವಾಗಿ ಕಾಣಲು ಕಾರಣ ಯಾವ ಆಪ್ಷನ್ ಹೋಗಬೇಕು? ನೀರಿನ ಮೇಲ್ಮೈ ಸೆಳೆತ. ನೆಕ್ಸ್ಟ್ ಪ್ರಶ್ನೆ, ಪರಮಾಣು ರಿಯಾಕ್ಟರ್ನಲ್ಲಿ ಮೀನ್ಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗ್ರಾಫೈಟ್ ದಂಡಗಳು ಡ್ಯಾಶ್ ಹೆಂಗೆ ಕೆಲಸ ಮಾಡ್ತವೆ? ಆಪ್ಷನ್ ಎ ನೊಂದಿಗೆ ಪ್ರತಿಕ್ರಿಯಿಸಿ ಶಕ್ತಿ ಬಿಡುಗಡೆ ಮಾಡುತ್ತದೆ. ತಪ್ಪು. ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಉಷ್ಣ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತದೆ. ಅಂದರೆ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ನಿಧಾನಗೊಳಿಸುತ್ತದೆ. ಯಾವುದೋ ಗ್ರಾಫೈಟ್. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಸಿ ನೂಲ್ಲ, ಆಪ್ಷನ್ ಡಿ ನೂಲ್ಲ. ಆಪ್ಷನ್ ಸಿ ಅಂದ್ಕೊಂಡವ್ರೆ ದಹನಕ್ಕೆ ಒಳಗಾಗುವ ಪರಮಾಣು ವಿದ್ಯುಳವನ್ನು ಪ್ರಜ್ವಲಿಸುತ್ತದೆ. ರಾಂಗ್ ಆನ್ಸರ್. ಆಪ್ಷನ್ ಡಿ ನ್ಯೂಟ್ರಾನ್ಗಳನ್ನು ಉತ್ಪತ್ತಿ ಮಾಡುತ್ತದೆ. ಇದು ಆಗೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ವೇಗವಾಗಿ ಚಲಿಸುವ ಗ್ರಾಫೈಟ್ ದಂಡಗಳ ಕಾರ್ಯ ಏನು? ಗ್ರಾಫೈಟ್ ದಂಡಗಳ ಕಾರ್ಯ ಅಥವಾ ನ್ಯೂಟ್ರಾನ್ಗಳ ಮಂದಕಾರಿ ಕಾರ್ಯ ಅಂದರೂ ಅದೇ ಆಪ್ಷನ್ ಹೋಗಬೇಕು. ಹಾಗೆ ಮಾಡ್ರೇಟರ್, ವಾಟ್ ಇಸ್ ರೋಲ್ ಆಫ್ ಮಾಡ್ರೇಟರ್ ಅಂದರೂ ಅದೇ ಆಪ್ಷನ್ ಹೋಗಬೇಕು. ಗ್ರಾಫೈಟ್ನ ಕಾರ್ಯ ಅಂದರೂ ಅದೇ ಆಪ್ಷನ್ ಹೋಗಬೇಕು. ಯಾವ ಆಪ್ಷನು? ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ನಿಧಾನಗೊಳಿಸುತ್ತದೆ. ಯಾವುದೋ ಗ್ರಾಫೈಟ್ ದಂಡಗಳು ಅಥವಾ ಮಂದಕಾರಿ ಮಾಡರೇಟರ್. ನೆಕ್ಸ್ಟ್ ಪ್ರಶ್ನೆ, ಮಂದಕಾರಿ. ನೋಡಿ, ಮಂದಕಾರಿಯಾಗಿ ಮಾಡರೇಟರ್ ಆಗಿ ಬಾರ್ಜಿಲ ಮತ್ತು ಗ್ರಾಫೈಟ್ ಯೂಸ್ ಮಾಡ್ತೀವಿ. ಏನು ಕೆಲಸ ಮಾಡ್ತದೆ?
ವಿದಳನ ಕ್ರಿಯೆಯಲ್ಲಿ ಬಿಡುಗಡೆಯಾದ ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸಲಾಗುತ್ತದೆ. ಏನು ಬಳಸಿ? ಗ್ರಾಫೈಟ್ ದಂಡವನ್ನು ಬಳಸಿ, ಅದು ಮಾಕೆ ಅಥವಾ ಮಂದಕಾರಿಯನ್ನು ಬಳಸಿ. ನೆಕ್ಸ್ಟ್ ಪ್ರಶ್ನೆ, ದೇಶೀಯ ಅಡುಗೆ ಅನಿಲವು ಡ್ಯಾಶ್ ಅನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ. ಆಪ್ಷನ್ ಎ ಮೀಥೇನ್ ಮತ್ತು ಬ್ಯೂಟೇನ್, ಆಪ್ಷನ್ ಬಿ ದ್ರವೀಕೃತ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್, ಆಪ್ಷನ್ ಸಿ ಎಥಲೀನ್ ಮತ್ತು ಕಾರ್ಬನ್ ಮಾನಾಕ್ಸೈಡ್, ಆಪ್ಷನ್ ಡಿ ಜಲಜನಕ ಮತ್ತು ಅಸ್ಟಲೀನ್. ಸರಿಯಾದ ಉತ್ತರ ದ್ರವೀಕೃತ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. PSI ಮತ್ತು PC-ಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 122. ದೇಶೀಯ ಅಡುಗೆ ಅನಿಲವು ಡ್ಯಾಶ್ ಅನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ. ಲಿಕ್ವಿಫೈಡ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ನೀವು ನೋಡಬಹುದು LPG ಅಂದ್ರೆ ಏನು? LPG ಅಂದರೆ ದ್ರವ ಅಲ್ಲ, ದ್ರವಿತ ಪೆಟ್ರೋಲಿಯಂ ಅನಿಲ. LPGಯ ಘಟಕಗಳು ಬ್ಯೂಟೇನ್, ಪ್ರೊಪೇನ್, ಪೆಂಟೇನ್. ಇಲ್ಲಿ ಮೆಜಾರಿಟಿ ಯಾವುದು? LPG ಮುಖ್ಯ ಘಟಕಗಳು. ನೋಡಿ ಇಲ್ಲಿ ಕಾಣ್ತಾ ಇದೆ, LPG ಮುಖ್ಯ ಘಟಕ ಯಾವ ಆಪ್ಷನ್ ಹೋಗಬೇಕು? ಬ್ಯೂಟೇನ್, C4H10. ನೆಕ್ಸ್ಟ್ ಪ್ರಶ್ನೆ, ಬಟ್ಟೆ ಒಗೆಯುವ ಯಂತ್ರದ ಕೆಲಸದ ತತ್ವವೇನೆಂದರೆ? ಆಪ್ಷನ್ ಎ ಲೋಮನಾಳ ಕ್ರಿಯೆ, ಕ್ಯಾಪಿಲರಿ ಪ್ರೋಸೆಸ್, ಆಪ್ಷನ್ ಬಿ ಗಷ್ಟು ಇಳಿಸುವಿಕೆ, ಡಿಕ್ಯಾಂಟೇಷನ್, ಆಪ್ಷನ್ ಸಿ ಪ್ರಸರಣ, ಆಪ್ಷನ್ ಡಿ ಕೇಂದ್ರೀಕರಣ, ಸೆಂಟ್ರಿಫಿಗೇಷನ್. ಸರಿಯಾದ ಉತ್ತರ ಕೇಂದ್ರೀಕರಣ, ಸೆಂಟ್ರಿಫಿಗೇಷನ್. ಬಟ್ಟೆ ಒಣಗಿಸುವ ಯಂತ್ರ ಅಥವಾ ಸೆಂಟ್ರಿಫಿಕಲ್ ಡ್ರೈಯಿಂಗ್ ಮಿಷಿನ್ ಯಾವ ತತ್ವ? ಸೆಂಟ್ರಿಫಿಗೇಷನ್. ನೆಕ್ಸ್ಟ್ ಪ್ರಶ್ನೆ, ಪೇಜ್ ನಂಬರ್ ಎಷ್ಟು? 74. PSI ಮತ್ತು PC-ಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 74. ನೀವೇ ನೋಡ್ಬೋದು. ಇಲ್ಲಿ ನೋಡಿ, ವಾಷಿಂಗ್ ಮಿಷಿನ್, ಡ್ರೈಯರ್ ಯಾವ ಬಲ? ಕೇಂದ್ರ ತ್ಯಾಗಿ ಬಲ. ಯಾವ ತತ್ವ? ಕೇಂದ್ರ ತ್ಯಾಗಿ ಬಲ ಅಥವಾ ಯಾವ ತತ್ವ ಅಂತ ಕೊಟ್ಟಾಗ ಸೆಂಟ್ರಿಫಿಗೇಷನ್. ನೆಕ್ಸ್ಟ್, ಓಝೋನ್ ಪದರವು ಪ್ರಧಾನವಾಗಿ ಡ್ಯಾಶ್ನಲ್ಲಿ ಕಂಡು ಬರುತ್ತದೆ. ಆಪ್ಷನ್ ಎ ಉಷ್ಣವಲಯ, ಟ್ರೋಪೋಸ್ಫಿಯರ್, ಆಪ್ಷನ್ ಬಿ ಅಯೋನೋಸ್ಫಿಯರ್, ಆಪ್ಷನ್ ಸಿ ಸ್ಟ್ರಾಟೋಸ್ಫಿಯರ್, ಆಪ್ಷನ್ ಡಿ ಎಕ್ಸೋಸ್ಫಿಯರ್. ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. ಓಝೋನ್ ಪದರ ಕಂಡು ಬರುವುದು ಎಲ್ಲಿ? ಸ್ಟ್ರಾಟೋಸ್ಫಿಯರ್, ಸ್ತರಗೋಲ. ಸರಿಯಾದ ಉತ್ತರ ಸ್ತರಗೋಲ, ಸ್ಟ್ರಾಟೋಸ್ಫಿಯರ್. PSI ಮತ್ತು PC-ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 105. ನೆಕ್ಸ್ಟ್ ನೋಡಿ, ನೀವೇ ನೋಡ್ಬೋದು, ವಾಯುಮಂಡಲದ ವಿವಿಧ ಪದರಗಳು. ಸ್ಟ್ರಾಟೋಸ್ಫಿಯರ್ ಓಝೋನ್ ಪದರ ಎಲ್ಲಿ ಕಂಡು ಬರ್ತದೆ? ಯಾವ ಪದರ? ಸ್ಟ್ರಾಟೋಸ್ಫಿಯರ್. ಓಝೋನ್ ಪದರ ಕಂಡು ಬರುವುದು ಸ್ಟ್ರಾಟೋಸ್ಫಿಯರ್ನಲ್ಲಿ, ಸ್ತರಗೋಲದಲ್ಲಿ. ನೆಕ್ಸ್ಟ್, ಧ್ವನಿ ಮತ್ತು ಧ್ವನಿ ತರಂಗಳ ಅಧ್ಯಯನಕ್ಕೆ ನೀಡಲಾದ ವಿಜ್ಞಾನದ ಹೆಸರೇನು? ಆಪ್ಷನ್ ಎ ವಾಯುವಿಜ್ಞಾನ, ಏರೋಲಜಿ, ಆಪ್ಷನ್ ಬಿ ಅಕೌಸ್ಟಿಕ್ಸ್, ಆಪ್ಷನ್ ಸಿ ಖಗೋಳ ಭೌತಶಾಸ್ತ್ರ, ಆಸ್ಟ್ರೋಫಿಸಿಕ್ಸ್, ಆಪ್ಷನ್ ಡಿ ಏರೋಡೈನಾಮಿಕ್ಸ್. ಸರಿಯಾದ ಉತ್ತರ ಶಬ್ದದ ಅಧ್ಯಯನ. ಯಾವ ಆಪ್ಷನ್ ಹೋಗಬೇಕು? ಅಕೌಸ್ಟಿಕ್ಸ್. ಶಬ್ದ ಅಥವಾ ಧ್ವನಿ ಅಧ್ಯಯನ ಯಾವ ಆಪ್ಷನ್ನು? ಅಕೌಸ್ಟಿಕ್ಸ್. PSI ಮತ್ತು PC-ಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 1. ನೋಡಿ, ನೀವೇ ನೋಡ್ಬೋದು, ಅಕೌಸ್ಟಿಕ್ಸ್ ಶಬ್ದದ ಉತ್ಪಾದನೆ ಬಗ್ಗೆ ಅಧ್ಯಯನ. ಏನನ್ಸರು? ಅಕೌಸ್ಟಿಕ್ಸ್. ನೆಕ್ಸ್ಟ್ ಪ್ರಶ್ನೆ, ಕಾರ್ಬೋರೇಟರ್ನ ಕಾರ್ಯವು ಡ್ಯಾಶ್ ಅನ್ನು ಅನುಮತಿಸುವುದು. ಆಪ್ಷನ್ ಎ ಎಂಜಿನ್ ಒಳಗೆ ಪೆಟ್ರೋಲ್ ಮಾತ್ರ, ಆಪ್ಷನ್ ಬಿ ಎಂಜಿನ್ ಒಳಗೆ ಹವೆ ಮಾತ್ರ, ಆಪ್ಷನ್ ಸಿ ಎಂಜಿನ್ ಒಳಗೆ ಪೆಟ್ರೋಲ್ ಮತ್ತು ಹವೆ ಮಿಶ್ರಣ, ಆಪ್ಷನ್ ಡಿ ಎಂಜಿನ್ ಒಳಗೆ ಪೆಟ್ರೋಲ್ ಮತ್ತು ಡೀಸೆಲ್ ಎಣ್ಣೆ ಮಿಶ್ರಣ. ಸರಿಯಾದ ಉತ್ತರ ಎಂಜಿನ್ ಒಳಗೆ ಪೆಟ್ರೋಲ್ ಮತ್ತು ಹವೆ ಮಿಶ್ರಣ. ಕಾರ್ಬೋರೇಟರ್ ಕಾರ್ಯ ಏನು? ಹಾಗೆ ಪೆಟ್ರೋಲ್ ಮತ್ತು ಆಕ್ಸಿಜನ್ ಮಿಕ್ಸ್ ಆಗುತ್ತೆ. ಎಲ್ಲಿ? ಪೆಟ್ರೋಲ್ ಮತ್ತು ಆಕ್ಸಿಜನ್ ಮಿಕ್ಸ್ ಆಗೋದು ಎಲ್ಲಿ? ಕಾರ್ಬೋರೇಟರ್. ಆದ್ದರಿಂದ ಕಾರ್ಬೋರೇಟರ್ನ ನಾವು ಪೆಟ್ರೋಲ್ ಇಂಜಿನ್ನ ಶ್ವಾಸಕೋಶ ಅಂತ ಕರಿತೀವಿ. PSI ಮತ್ತು PC-ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 62.
ನೀವು ನೋಡ್ಬೋದು ಪೆಟ್ರೋಲ್ ಎಂಜಿನ್ನ ಶ್ವಾಸಕೋಶ ಯಾವುದು? ಪೆಟ್ರೋಲ್ ಎಂಜಿನ್ ಯಾವ ಭಾಗವನ್ನು ಶ್ವಾಸಕೋಶ ಅಂತೀವಿ? ಕಾರ್ಬೋರೇಟರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದು ವಿಶ್ವದಲ್ಲಿನ ಹಗುರವಾದ ಅಂಶ ಮೀನ್ಸ್ ಹಗುರವಾದ ಗ್ಯಾಸ್ ಯಾವುದು? ಲೈಟೆಸ್ಟ್ ಗ್ಯಾಸ್ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಹೀಲಿಯಂ. ಅತ್ಯಂತ ಹಗುರವಾದ ಅನಿಲ ಜಲಜನಕ, ಹೈಡ್ರೋಜನ್. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 193. ನೀವು ನೋಡ್ಬೋದು ಹಗುರವಾದ ಅಲೋಹ ಅಥವಾ ಹಗುರವಾದ ಅನಿಲ ಯಾವುದು? ಜಲಜನಕ. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಅಳತೆ ಮಾಡಲು ಆಲ್ಟಿಮೀಟರ್ ಅನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಕೇಳುವುದು, ಆಪ್ಷನ್ ಬಿ ವಿದ್ಯುತ್ ಪ್ರವಾಹ, ಆಪ್ಷನ್ ಸಿ ಎತ್ತರ, ಆಪ್ಷನ್ ಡಿ ಮದ್ಯಸಾರದ ಅಂಶ ಆಲ್ಕೋಹಾಲ್ ಅಂಶ. ಸರಿಯಾದ ಉತ್ತರ ಎತ್ತರ. ಆಲ್ಟಿಮೀಟರ್ ಯಾವ ಆಪ್ಷನ್ ಹೋಗಬೇಕು? ಎತ್ತರ, ಆಲ್ಟಿಟ್ಯೂಡ್. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 63. ನೀವೇ ನೋಡ್ಬೋದು ಆಲ್ಟಿಮೀಟರ್ ಎಲ್ಲಿ ಯೂಸ್ ಮಾಡ್ತೀವಿ? ಆಲ್ಟಿಮೀಟರ್ನ ಎತ್ತರವನ್ನು ಅಳೆಯಲು. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಪರಿಸರ ಮಾಲಿನ್ಯದಿಂದ ಆಮ್ಲ ಮಳೆ ಉಂಟಾಗುತ್ತದೆ? ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ಓಝೋನ್ ಮತ್ತು ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ಇಂಗಾಲದ ಮಾನಾಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್ ಮತ್ತು ಸಾರಜನಕ. ಸರಿಯಾದ ಉತ್ತರ ಆಮ್ಲ ಮಳೆಗೆ ಕಾರಣವಾದ ಆಕ್ಸೈಡ್ಗಳು ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಓಕೆನಾ? ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಎ. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 77. ನೀವೇ ನೋಡಬಹುದು ಇಲ್ಲಿ ನೋಡಿ, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳು ಇವುಗಳಿಂದ ಆಗ್ತಕ್ಕಂಥ ಪರಿಣಾಮ ಏನು? ಆಮ್ಲ ಮಳೆಗೆ ಕಾರಣವಾದ ಆಕ್ಸೈಡ್ಗಳು ಯಾವ ಆಪ್ಷನ್ ಹೋಗಬೇಕು? ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳು. ನೆಕ್ಸ್ಟ್ ಪ್ರಶ್ನೆ, ಅಲೋಹಗಳ ಮೀನ್ಸ್ ಲೋಹವಲ್ಲದ ಸಂಬಂಧವಾಗಿ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ ಲೋಹಗಳಿಗಿಂತ ಭಿನ್ನವಾಗಿ, ಅವುಗಳಲ್ಲಿ ಅಸಮರ್ಥತೆ ಮ್ಯಾಲಬಿಲಿಟಿ ಮತ್ತು ನಮ್ಯತೆ ಡಕ್ಟಿಲಿಟಿ ಎರಡೂ ಇಲ್ಲ. ಹೇಳಿಕೆ 2, ಅವು ಶಾಖದ ಮತ್ತು ವಿದ್ಯುತ್ ಶಕ್ತಿಯ ಕೆಟ್ಟ ವಾಹಕಗಳಾಗಿವೆ. ಹಾಗೆ ಹೇಳಿಕೆ 1 ಅಲೋಹಗಳಿಗೆ ತನ್ಯತೆ ಮತ್ತು ಕುಟ್ಯತೆ. ತನ್ಯತೆ ಮತ್ತು ಕುಟ್ಯತೆ ಗುಣ ಇಲ್ಲ. ಅಂದರೆ ಅಲೋಹಗಳನ್ನು ತಂತಿ ರೂಪಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ, ತಗಡು ರೂಪಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಡಕ್ಟೈಲ್ ನೇಚರು ಇಲ್ಲ, ಮ್ಯಾಲಿಬಲ್ ನೇಚರು ಇಲ್ಲ. ಹೇಳಿಕೆ 1 ಸರಿಯಾಗಿದೆ. ಇನ್ನು ಹೇಳಿಕೆ 2 ಅವು ಶಾಖದ ಮತ್ತು ವಿದ್ಯುತ್ ಶಕ್ತಿಯ ಕೆಟ್ಟ ವಾಹಕಗಳು, ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸರಿಯಾಗಿದೆ, ಇದು ಸಹ ಸರಿಯಾಗಿದೆ. ಎಕ್ಸೆಪ್ಟ್ ಗ್ರಾಫೈಟನ್ನು ಹೊರತುಪಡಿಸಿ, ವಿದ್ಯುತ್ ವಾಹಕದ ಗ್ರಾಫೈಟನ್ನು ಹೊರತುಪಡಿಸಿ. ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಸರಿ ಇದೆ, ಆದರೆ ಹೇಳಿಕೆ 3 ಸರಿ ಇಲ್ಲ. ಅವು ದುರ್ಬಲ ಆಮ್ಲಗಳ ಜಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಹೈಡ್ರೈಡ್ಗಳನ್ನು ರೂಪಿಸುತ್ತವೆ. ಇದು ಲೋಹಗಳ ಗುಣ, ಇದು ಅಲೋಹಗಳ ಗುಣ ಅಲ್ಲ. ಆದ್ದರಿಂದ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1 ಮತ್ತು 2 ಮಾತ್ರ. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 193. ನೀವೇ ನೋಡ್ಬೋದು, 2ಕ್ಕೂ ಆನ್ಸರ್ ಇದೆ. ಇಲ್ಲಿ ನೋಡಿ, ಅಲೋಹಗಳು ನಾನ್ ಮೆಟಲ್ಸ್ ತನ್ಯ ಮತ್ತು ಕುಟ್ಯ ಗುಣವನ್ನು ಹೊಂದಿಲ್ಲ. ಅಂದರೆ ಮೀನ್ಸ್ ಇಲ್ಲೇನೋ ಮ್ಯಾಲಿಬಲ್ ಅಂಡ್ ಡಕ್ಟೈಲ್ ನೇಚರ್ ಇಲ್ಲ ಅಂತ. ಇನ್ನೇನು ಮತ್ತೊಂದು ಹೇಳಿಕೆ, ಉಷ್ಣ ಮತ್ತು ವಿದ್ಯುತ್ತಿನ ಹವಾಗಳಾಗಿವೆ. ಆದ್ದರಿಂದ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 3 ಸರಿ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದನ್ನು ಸೋಡಾ ಆಮ್ಲ ಅಗ್ನಿಶಾಮಕದಲ್ಲಿ ಉಪಯೋಗಿಸಲಾಗುತ್ತದೆ? ಆಪ್ಷನ್ ಎ ಬಟ್ಟೆ ಒಗೆಯುವ ಸೋಡಾ ಅಲ್ಲ, ಆಪ್ಷನ್ ಬಿ ಬ್ಲೀಚಿಂಗ್ ಪುಡಿ ಅಲ್ಲ, ಆಪ್ಷನ್ ಸಿ ಅಡುಗೆ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಆಪ್ಷನ್ ಕೆಲವೊಂದು ಎಕ್ಸಾಮಲ್ಲಿ ಅಡುಗೆ ಸೋಡಾ ಅಂತ ಬಂದಿದೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಬಂದಿದೆ. ಕಾರಣ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನೋ ಸೋಡಿಯಂ ಬೈಕಾರ್ಬೋನೇಟ್. ಅನ್ನು ಬಂದೇನೆ
ಅಡುಗೆ ಸೋಡಾ ಅಂದರೂ ಒಂದೇನೆ. ಆದ್ದರಿಂದ ಸರಿಯಾದ ಉತ್ತರ ಅಡುಗೆ ಸೋಡಾ. PSI ಮತ್ತು PC ಗಾಗಿ ಆಪ್ಷನ್ ಡಿ ಏನೋ ಸೋಡಿಯಂ ಕ್ಲೋರೈಡ್. ಸರಿಯಾದ ಉತ್ತರ ಅಡುಗೆ ಸೋಡಾ. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 120 121. ನೀವೇ ನೋಡ್ಬೋದು ನೋಡಿ, ಬೆಂಕಿ ಆರಿಸುವ ಉಪಕರಣ. ಓಕೆ, ಇಲ್ಲ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಅಡುಗೆ ಸೋಡಾ. ನೆಕ್ಸ್ಟ್ ಪ್ರಶ್ನೆ, ಮನುಷ್ಯನ ಹೊಟ್ಟೆಗೆ ಸಂಬಂಧವಾಗಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮನುಷ್ಯನ ಜಠರ ಅಥವಾ ಹೊಟ್ಟೆ ಸಲ್ಫ್ಯೂರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ಇದು ಹೊಟ್ಟೆಗೆ ಯಾವುದೇ ಹಾನಿಯಾಗದಂತೆ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಓಕೆ, ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಮನುಷ್ಯ ಜಠರ ಯಾವ ಆಮ್ಲ? ಹೈಡ್ರೋಕ್ಲೋರಿಕ್ ಆಮ್ಲ. ಇಲ್ಲೇನು ಕೊಟ್ಟವ್ರೆ? ಸಲ್ಫ್ಯೂರಿಕ್ ಆಮ್ಲ ಕೊಟ್ಟವ್ರೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಹೇಳಿಕೆ 2, ಅಜೀರ್ಣ ಸಮಯದಲ್ಲಿ ಹೊಟ್ಟೆಯು ಹೆಚ್ಚು ಆಮ್ಲವನ್ನು ಉತ್ಪಾದಿಸುತ್ತದೆ. ಹೌದು, ಸರಿ. ಮತ್ತು ಇದು ನೋವು ಮತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಹೌದು, ಯಾವಾಗ ಇಂಡೇಷನ್ ಆಗುತ್ತೋ ಆಗ ಹೊಟ್ಟೆ ಉರಿ ಬರುತ್ತೆ, ಸ್ವಲ್ಪ ನೋವು ಸಹ ಆಗುತ್ತೆ. ಆದ್ದರಿಂದ ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1 ಮಾತ್ರ. ಆಪ್ಷನ್ ಬಿ 2, 1 ಮತ್ತು 2 ಸರಿ. ಆಪ್ಷನ್ ಬಿ 2 ಮಾತ್ರ ಸರಿ. ಆಪ್ಷನ್ ಡಿ 1 ಅಥವಾ 2 ಯಾವುದೂ ಅಲ್ಲ. ಸರಿಯಾದ ಉತ್ತರ 2 ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಮಾತ್ರ ಸರಿಯಾಗಿದೆ, 1 ತಪ್ಪಾಗಿದೆ. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 168. ನೀವೇ ನೋಡ್ಬೋದು, ಇಲ್ಲಿ ನೋಡಿ, ಜಠರ ಯಾವ ಆಮ್ಲ? ಹೈಡ್ರೋಕ್ಲೋರಿಕ್ ಆಮ್ಲ. ಈ ಅಜೀರ್ಣ ಆದಾಗ ಈ ಆಮ್ಲ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಉರಿ ಬರುತ್ತೆ, ನೋವು ಸಹ ಆಗುತ್ತೆ. ನೆಕ್ಸ್ಟ್, ಮಣ್ಣಿನ ಆಮ್ಲೀಯತೆಯನ್ನು ಯಾವ ಅಂಶದ ಸಾಂದ್ರತೆಯಿಂದ ಅಳೆಯಲಾಗುತ್ತದೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಜಲಜನಕ, ಆಪ್ಷನ್ ಸಿ ಸಾರಜನಕ, ಆಪ್ಷನ್ ಡಿ ಸಿಲಿಕೋನ್. PSI ಮತ್ತು ಸರಿಯಾದ ಉತ್ತರ ಏನೋ ಮಣ್ಣಿನ ಆಮ್ಲೀಯತೆ. ಯಾವ ಲೋಹ? ಯಾವ ಒಂದು ಧಾತು? ಲೋಹ ಅಲ್ಲ, ಸರಿ. ಯಾವ ಧಾತು? ಜಲಜನಕ, ಹೈಡ್ರೋಜನ್. PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 187. ನೀವೇ ನೋಡ್ಬೋದು, ಇಲ್ಲಿ ನೋಡಿ, ಆಮ್ಲಗಳು ಅಂದಾಗ ಯಾವ ಧಾತು? ಹೈಡ್ರೋಜನ್. ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುವ. ಆದ್ದರಿಂದ ಸರಿಯಾದ ಉತ್ತರ ಹೈಡ್ರೋಜನ್ ಮೀನ್ಸ್ ವಾಟ್? ಜಲಜನಕ. ಮಣ್ಣಿನ ಆಮ್ಲೀಯತೆಯನ್ನು ಯಾವ ಅಂಶದ ಸಾಂದ್ರತೆಯಿಂದ ಅಳೆಯಲಾಗುತ್ತದೆ? ಜಲಜನಕ ಅಥವಾ ಹೈಡ್ರೋಜನ್. ಓಕೆ ಸ್ನೇಹಿತರೆ, ಇದರ ಓಕೆ ಮೊನ್ನೆ ಜರುಗಿದ FSO ಫೈರ್ ಸ್ಟೇಷನ್ ಆಫೀಸರ್ GK 1ನಲ್ಲಿ ಈ ಒಂದು ಪುಸ್ತಕದಿಂದ, ಅಂದರೆ PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 3ನೇ ಮುದ್ರಣ, ಈ ಒಂದು ಪುಸ್ತಕದಿಂದ GK 1ನಲ್ಲಿ 26 ಪ್ರಶ್ನೆಗಳು ಬಂದಿದ್ದು, GK 2ಅಲ್ಲಿ ಅದೇ FSO ಫೈರ್ ಸ್ಟೇಷನ್ ಆಫೀಸರ್ GK 2ಅಲ್ಲಿ ಈ ಒಂದು PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಒಂದು ಪುಸ್ತಕದಿಂದ 38 ಪ್ರಶ್ನೆಗಳು, ಒಂದಲ್ಲ ಎರಡಲ್ಲ 38 ಪ್ರಶ್ನೆಗಳಿಗೆ ನೀವೇ ನೋಡ್ತಾ ಹೋದ್ರಿ. ಆನ್ಸರ್ಗಳನ್ನ ಮಿಸ್ ನಾನು ಪೇಜ್ ನಂಬರ್ ಸಮೇತ ತೋರಿಸ್ಕೊಂಡು ಹೇಳ್ತಾ ಹೋದೆ, ನೀವೇ ನೋಡ್ತಾ ಹೋದ್ರಿ. ಒಟ್ಟು 38 ಪ್ರಶ್ನೆಗಳಿಗೆ ಈ ಪುಸ್ತಕ ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಟ್ಟಿದೆ. ಆದ್ದರಿಂದ ಮುಂದೆ ಇರತಕ್ಕಂಥ PSI ಎಕ್ಸಾಮ್ಗೆ, PC ಎಕ್ಸಾಮ್ಗೆ ಈ ಪುಸ್ತಕವನ್ನು PSI ಮತ್ತು PC ಗಾಗಿ 4G ಸೈನ್ಸ್ ಟೆಕ್ನಾಲಜಿ ಪುಸ್ತಕವನ್ನು ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ನಿಮಗೆ ವಿಜ್ಞಾನದ ಪ್ರಶ್ನೆಗಳ ಮೇಲೆ ಸಣ್ಣ ಪುಟ್ಟ ಅನುಮಾನಗಳಿದ್ದರೆ ಇಲ್ಲಿ ಕಾಣುತ್ತಿರುವ 8050543671 ಈ ಒಂದು ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಸಣ್ಣ ಪುಟ್ಟ ಸೈನ್ಸ್ ಸಂಬಂಧಪಟ್ಟಂಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಅನುಮಾನಗಳಿದ್ದರೆ ಅದನ್ನು ಸರಿ ಮಾಡೋಣ. ಅನುಮಾನಗಳನ್ನ, ಡೌಟ್ಗಳನ್ನ ಕ್ಲಿಯರ್ ಮಾಡೋಣ. ಸ್ನೇಹಿತರೆ, ನಾನು ಕೊಡ್ತಾ ಇರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.